ಡಾಕ್ಟರ್ ಸಾಗರ್, ನಾವು ತಿನ್ನೋ ಬ್ರೇಕ್ಫಾಸ್ಟ್ ಅಲ್ಲಿ ಇಡ್ಲಿ, ವಡಾ, ದೋಸಾ, ಪೂರಿ, ರೈಸ್ ಇರುತ್ತಲ್ಲ, ಇದರಲ್ಲಿ ಬೆಸ್ಟ್ ಫುಡ್ ಯಾವುದು, ವರ್ಸ್ಟ್ ಫುಡ್ ಯಾವುದು? ನಾನು ವರ್ಸ್ಟ್ ಇಂದ ಹೇಳಬೇಕು ಅಂದರೆ ಪೂರಿ ಇಸ್ ಅ ವರ್ಸ್ಟ್. ಬಿಕಾಸ್ ಅದರಲ್ಲಿ ಮೈದಾ ಏನಿರುತ್ತೆ ಅದು ತುಂಬ ಜಾಸ್ತಿ ಇರುತ್ತೆ. ಆಮೇಲೆ ಅದನ್ನು ಡೀಪ್ ಫ್ರೈ ಕೂಡ ಮಾಡಿರ್ತಾರೆ. ಆಮೇಲೆ ಅದು ನಿಮ್ಮ ಬಾಡಿಯಲ್ಲಿ ಅತಿ ಬೇಗ ನಿಮ್ಮ ಶುಗರ್ ಲೆವೆಲ್ನ ಸ್ಪೈಕ್ಸ್ ಮಾಡೋ ಕೆಪಾಸಿಟಿ ಅದನ್ನು ಹೊಂದಿರುತ್ತೆ. ಸೊ ಐ ರೆಕಮೆಂಡ್ ಪೂರಿ ಇಸ್ ದ ವರ್ಸ್ಟ್. ಸೊ ರೈಸ್ ಬಗ್ಗೆ ಹೇಳೋದಾದರೆ ಪ್ಲೈನ್ ರೈಸ್ಗಿಂತ ಬ್ರೌನ್ ರೈಸ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಪ್ಲೈನ್ ಬ್ರೌನ್ ರೈಸ್ಗಿಂತ ಅದನ್ನು ದಾಲ್ ಜೊತೆ ಮಿಕ್ಸ್ ಮಾಡಿಕೊಂಡ್ರೆ ಇಟ್ ಈಸ್ ವೆರಿ ನ್ಯೂಟ್ರಿಷಿಯಸ್ ಆ್ಯಂಡ್ ಇಟ್ ಈಸ್ ಅ ವೆರಿ ಕಂಪ್ಲೀಟ್ ಸೋರ್ಸ್ ಆಫ್ ಪ್ರೋಟೀನ್. ದೋಸ್ ಇನ್ ಕಮ್ಸ್ ಇನ್ ಮಾಡ್ರೇಷನ್. ಅದರಲ್ಲಿ ನಮ್ಮ ತುಪ್ಪದ ಅಂಶ ಮತ್ತು ಆಯಿಲ್ ಅಂಶ ಜಾಸ್ತಿ ಇರುತ್ತೆ. ಆಮೇಲೆ ನಮ್ಮ ಶುಗರ್ ಕಂಟೆಂಟ್ನ ಸ್ಪೈಕ್ ಮಾಡೋ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಆಮೇಲೆ ಇಟ್ ಆಲ್ಸೋ ಕಂಟೆಂಟ್ ಫರ್ಮೆಂಟೆಡ್ ಬ್ಯಾಕ್ಟೀರಿಯಾ. ಸೊ ಅದನ್ನು ನಾನು ಈ ಮಧ್ಯ ಪ್ರಮಾಣದಕ್ಕೆ ಸ್ಟೇಜ್ ಮಾಡಲಿಕ್ಕೆ ಹೊರಟಿದ್ದೀನಿ. ಈ ಕ್ಯಾಟಗರಿಯಲ್ಲಿ ಬೆಸ್ಟ್ ವಿನ್ನರ್ ಅಂದರೆ ಇಡ್ಲಿ. ಏನಕ್ಕೆ ಅಂದರೆ ಇಟ್ ಈಸ್ ಸ್ಟೀಮ್ಡ್, ಲೋ ಕ್ಯಾಲರಿ, ಲೋ ಫ್ಯಾಟ್ ಕೂಡ ಕಮ್ಮಿ ಇರುತ್ತೆ ಆ್ಯಂಡ್ ದೆರ್ ಇಸ್ ನೋ ಯೂಸ್ ಆಫ್ ಆಯಿಲ್ ಇನ್ ಇಟ್. ಸೊ ಇಡ್ಲಿ ಇಸ್ ದ ಬೆಸ್ಟ್. ದಿನ ಪೇಷಂಟ್ಸ್ ನನ್ನ ಹತ್ರ ಬಂದು ಕೇಳ್ತಾನೆ ಇರ್ತಾರೆ, ಸರ್ BP ಇದೆ, ಏನು ತಗೋಬೇಕು, ಏನು ಸೇವನೆ ಮಾಡಬಾರ್ದು ಅಂತ. ಸೊ ಮೇಯ್ನ್ಲಿ ಈ ಉಪ್ಪು ಮೇಯ್ನ್ಲಿ ಎಲ್ಲಿ ಜಾಸ್ತಿ ಇರುತ್ತೆ? ಒಂದು ಉಪ್ಪಿನಕಾಯಿ, ಚಿಪ್ಸ್, ಇವೆರಡರಿಂದ ದಯವಿಟ್ಟು ದೂರವಿರಿ. ಆಮೇಲೆ ಸೆಕೆಂಡ್, ನೀರು ದಿನಕ್ಕೆ ಅಟ್ಲೀಸ್ಟ್ ಮಿನಿಮಮ್ ಅಂದರೂ 2 ರಿಂದ 3 ಲೀಟರ್ ಸೇವನೆ ಮಾಡಲೇಬೇಕು. ಆಮೇಲೆ ಪೊಟ್ಯಾಷಿಯಮ್ ರಿಚ್ ಫುಡ್ಸ್ ಅಂದರೆ ಬಾಳೆಹಣ್ಣು ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ಆಮೇಲೆ ಸಿಟ್ರಸ್ ಕಂಟೈನಿಂಗ್ ಫ್ರೂಟ್ಸ್ನು ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ಅಂದರೆ ಕಿತ್ತಳೆಹಣ್ಣು, ಆರೆಂಜನ್ನ ಸ್ವಲ್ಪ ಜಾಸ್ತಿ ಸೇವನೆ ಮಾಡಿ. ಆಮೇಲೆ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ತುಂಬಾ ಇಂಪಾರ್ಟೆಂಟ್ ರೀ. BP ಕಂಟ್ರೋಲ್ ಮಾಡಬೇಕು ಅಂದರೆ ಬೆಳಗ್ಗೆ ವ್ಯಾಯಾಮ, ಪ್ರಾಣಾಯಾಮ, ಎಕ್ಸಸೈಸ್ ತುಂಬಾ ಬೆನಿಫಿಷಿಯಲ್. ಇದೆಲ್ಲ ಮಾಡಿ ಡಯಟು ಫಾಲೋ ಮಾಡಿದ್ರೆ ಖಂಡಿತ BP ತಡೆಗಟ್ಬೋದು. ಇದೇ ಥರ ಡಯಟ್ ರಿಲೇಟೆಡ್ ಬುಕ್ ಬೇಕಾದಲ್ಲಿ ಡಯಟ್ ಅಂತ ಕೆಳಗೆ ಕಮೆಂಟ್ ಮಾಡಿ. ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನನ್ನ ಪೇಜ್ನ ಫಾಲೋ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ನಡುವೆ ಶೇರ್ ಮಾಡಿ. ಥ್ಯಾಂಕ್ ಯು. ನೀವು ನಿಮ್ಮ ಮನೆಯಲ್ಲಿ ಏನಾದರೂ ಕಾಫಿ ಅಥವಾ ಟೀ ಫಿಲ್ಟರ್ ಮಾಡಲಿಕ್ಕೆ ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ಇದ್ರೆ ಈ ವಿಡಿಯೋ ನಿಮಗೋಸ್ಕರ. ಅದು ಏನಂದ್ರೆ, ಒಂದು ಎಂಡೋಕ್ರೈನ್ ಪ್ರಾಬ್ಲಮ್ಸ್ ಕಾಸ್ ಮಾಡಬಹುದು ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ BPA ಟೈಲೇಷನ್ ಸ್ಟೈರಿನ್. ಇಟ್ ಕಾಸಸ್ ಮೆನ್ಸ್ಟ್ರುಯಲ್ irregularities and decreased sperm count, and it also can affect on the respiratory. It can cause interstitial lung diseases and ಅದು MI ಅಂದ್ರೆ ಹಾರ್ಟ್ ಅಟ್ಯಾಕ್ ಮತ್ತು ಸ್ಟ್ರೋಕ್ ನ ಜಾಸ್ತಿ ಕಾಸ್ ಮಾಡುವಂತ ಪ್ರಮಾಣ ಅದ್ರ ಮೇಲೆ ಇರುತ್ತೆ. ಇಟ್ ಆಲ್ಸೋ ಆಕ್ಟ್ಸ್ as a pro inflammatory cytokines ಅಂದ್ರೆ ನಿಮ್ಮ ಬಾಡಿಯಲ್ಲಿ ಇನ್ಫೆಕ್ಷನ್ ಜಾಸ್ತಿ ಪ್ರಮಾಣದಲ್ಲಿ ಮಾಡುವಂತ ಶಕ್ತಿ ಅದ್ರ ಮೇಲೆ ಇರುತ್ತದೆ. ಆಮೇಲೆ ಅದಕ್ಕೆ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಕಾಸ್ ಮಾಡುವಂತ ಶಕ್ತಿ ಅದ್ರ ಮೇಲೆ ಇರುತ್ತದೆ. ಸೊ ಇದೇ ತರಹದ ಮೋರ್ ಹೆಲ್ತ್ ರಿಲೇಟೆಡ್ ವಿಡಿಯೋಸ್ ಗಾಗಿ ದಯವಿಟ್ಟು ನನ್ನ ಪೇಜ್ ನ ಫಾಲೋ ಮಾಡಿ. ಥ್ಯಾಂಕ್ ಯು. ಪೇಷಂಟ್ಸ್ ಕೇಳ್ತಾನೆ ಇರ್ತಾರೆ, ಸರ್ ದಿನ ಡಯಾಬಿಟಿಕ್ ಟ್ಯಾಬ್ಲೆಟ್ಸ್ ತಗೊಂತಾನೆ ಇರ್ತೀನಿ ಬಟ್ ಶುಗರ್ ಕಂಟ್ರೋಲ್ ಆಗ್ತಾನೆ ಇಲ್ಲ ಅಂತ. ಸೊ 90% ಆಫ್ ದ ಟೈಮ್ಸ್ ಶುಗರ್ ಟ್ಯಾಬ್ಲೆಟ್ ಅಲ್ಲ, ನಮ್ಮ ಊಟನೇ ನಮಗೆ ಪ್ರಾಬ್ಲಮ್ ಆಗುತ್ತೆ ಡಯಾಬಿಟಿಕ್ ಕಂಟ್ರೋಲ್ ಅಲ್ಲಿ. ಸೊ ನೀವು ಕೇಳ್ಬೋದು, ಸರ್ ಯಾವ ಊಟ ತಗೋಬೇಕು ತಗೋಬಾರ್ದು ಅಂತ. ಡಯಾಬಿಟಿಕ್ ಡಯಟ್ ವೆರಿ ಸಿಂಪಲ್. ನಾವ್ ಏನ್ ವೈಟ್ ರೈಸ್ ತಗೊಂತೀವಲ್ಲ, ವೈಟ್ ರೈಸ್ ಬದಲಿಗೆ ಬ್ರೌನ್ ರೈಸ್ ಅಥವಾ ಚಪಾತಿ ಸೇವನೆ ಮಾಡಬಹುದು. ಮತ್ತೆ ನೀವು ಸೇವನೆ ಮಾಡುವಂತಹ ಕಾಫಿ, ಟೀ, ಜ್ಯೂಸ್ ಅಲ್ಲಿ ಸಕ್ಕರೆಯಿಂದ ದೂರವಿಡಿ ಮತ್ತು ಹೈ ಫೈಬರ್ ಕಂಟೆಂಟ್ ಇರುವಂತಹ ತರಕಾರಿನ ಸ್ವಲ್ಪ ಜಾಸ್ತಿ ಸೇವನೆ ಮಾಡಿ. ಮತ್ತು 3 ಹೊತ್ತು ಕಂಪ್ಲೀಟ್ ಆಗಿ ಜಾಸ್ತಿ ತಿನ್ನುವ ಬದಲು ಸ್ಪ್ಲಿಟ್ ಮಾಡಿ 5 ರಿಂದ 6 ಸರಿ ಸ್ವಲ್ಪ ಸ್ವಲ್ಪ ತಿನ್ನಿ. ಮತ್ತೆ ಹೈ ಗ್ಲೈಸಮಿಕ್ ಇಂಡೆಕ್ಸ್ ಇರುವಂತಹ ಫ್ರೂಟ್ಸ್ ನ ಲೈಕ್ ಮ್ಯಾಂಗೋ, ಗ್ರೇಪ್ಸ್ ನ ಸ್ವಲ್ಪ ಅವಾಯ್ಡ್ ಮಾಡಿ. ಆಪಲ್ ಮತ್ತು ಪಪ್ಪಾಯನ ಲೋ ಗ್ಲೈಸಮಿಕ್ ಇಂಡೆಕ್ಸ್ ಇರೋದ್ರಿಂದ ಸೇವನೆ ಮಾಡಬಹುದು. ಸಕ್ಕರೆ ಕಾಲೆಯನ್ನು ಕಂಟ್ರೋಲ್ ಮಾಡೋದು ನಾವು ತಿನ್ನುವ ಆಹಾರದಿಂದ ಸ್ಟಾರ್ಟ್ ಆಗುತ್ತೆ. ಸೊ ಎ ಹೆಲ್ತಿ ಡಯಟ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಡಯಾಬಿಟಿಕ್ಸ್. ಡಾಕ್ಟರ್ಸ್ ಅಪ್ರೂವ್ಡ್ ಡಯಾಬಿಟಿಕ್ ಪ್ಲಾನ್ ಬೇಕಾದಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಡಯಟ್ ಅಂತ ಕಮೆಂಟ್ ಮಾಡಿ. ನಿಮಗೆ ಬುಕ್ ಅಂದ್ರೆ ಪರ್ಸನಲೈಸ್ಡ್ ಡಯಾಬಿಟಿಕ್ ಪ್ಲಾನ್ ನಿಮಗೆ ಸಿಗುತ್ತೆ. ಇವತ್ತು ವರ್ಲ್ಡ್ ಏಡ್ಸ್ ಡೇ. ಎಷ್ಟೋ ಜನ ಅನ್ಕೊಂಡಿದ್ರೆ HIV ಬಂದಿದ ತಕ್ಷಣ ಅವ್ರ ಜೀವನ ಮುಗಿತು ಅಂತ. ಬಟ್ ಅದು ಸುಳ್ಳು. ನಮ್ಮ ಮಾರ್ಕೆಟ್ ನಲ್ಲಿ ತುಂಬಾ ಮೆಡಿಸಿನ್ ಈ HIV ಟ್ರೀಟ್ಮೆಂಟ್ ಗೆ ಅವೈಲಬಿಲಿಟಿ ಇದೆ. ಬಟ್ ಇದು ಎಷ್ಟೋ ಜನರಿಗೆ ಗೊತ್ತಿಲ್ಲ. HIV ಟ್ರೀಟ್ಮೆಂಟ್ ಗಿಂತ ಮೊದಲು ಅದು ಹೆಂಗೆ ಹರಡುತ್ತೆ ಅಂತ ತಿಳ್ಕೊಳ್ಳೋಣ. HIV ಮೇನ್ಲಿ ಹ್ಯಾಂಡ್ ಶೇಕಿಂಗ್ ಇಂದ ಅಥವಾ ಊಟ ಹಂಚಿ ತಿನ್ನೋದ್ರಿಂದ ಹರಡೋದಿಲ್ಲ. ಅದು ಮೇನ್ಲಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಆರ್ ನೀಡಲ್ ಪ್ಲಿಕ್ ಆರ್ ಪ್ರೆಗ್ನೆನ್ಸಿ ಟೈಮಲ್ಲಿ ತಾಯಿಯಿಂದ ಮಗುವಿಗೆ ಆರ್ ಸೆಕ್ಷುವಲ್ ಟ್ರಾನ್ಸ್ಮಿಷನ್ ಇದರಿಂದ ಮೇನ್ಲಿ ಹರಡುತ್ತೆ. ಆದ್ರೆ ಯಾರು ತಿಳಿದುಕೊಳ್ಳದ ವಿಷಯ ಏನಂದ್ರೆ, HIV ಸೋಂಕು ತಗುಲದೆ ಆರಂಭದಲ್ಲೇ ರಕ್ತ ಪರೀಕ್ಷೆ ಮಾಡಿಸಿ ART ಅಂದ್ರೆ ಆಂಟಿ ರೆಟ್ರೋವೈರಲ್ ಥೆರಪಿಯನ್ನು ಆದಷ್ಟು ಬೇಗ ತೆಗೆದುಕೊಂಡಲ್ಲಿ HIV ವೈರಲ್ ಲೋಡ್ ಅನ್ನು 0ಗೆ ತಂದು ಅದು ಯಾರಿಗೂ ಹರಡಂತೆ ಮಾಡಿ HIV ಸೋಂಕಿತ ವ್ಯಕ್ತಿಗಳನ್ನು ದೀರ್ಘಕಾಲ ಆರೋಗ್ಯಕರ ಜೀವನ ನಡೆಸುವಂತೆ ಮಾಡಬಹುದು. HIV ಟೆಸ್ಟ್ ಹೇಗೆ ಮಾಡಿಸೋ ಅನ್ನೋ ಭಯಬಿಡಿ. ಏನಕ್ಕೆ ನೀವು ಯಾವುದೇ ಹಾಸ್ಪಿಟಲ್ಗೆ ಹೋದ್ರೂ HIV ಟೆಸ್ಟ್, ಟ್ರೀಟ್ಮೆಂಟ್ ಅಂಡ್ ರಿಪೋರ್ಟ್ ಗೌಪ್ಯವಾಗಿಯೇ ಇಡ್ತಾರೆ. ಇದೇ ರೀತಿ ನಿಮ್ಮ ಮೋರ್ ಹೆಲ್ತ್ ರಿಲೇಟೆಡ್ ಕಂಟೆಂಟ್ಗಳಿಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ.